ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ರಾಜ್ಯ ಸರ್ಕಾರ ಸಿದ್ಧಪಡಿಸಿದಂತಹ ಜಾತಿ ಗಣತಿ ಸಮೀಕ್ಷೆಗೆ ಎಳ್ಳು ನೀರು ಬಿಟ್ಟಾಗಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಸ್ವತಃ ಈ ಒಂದು ಸಮೀಕ್ಷೆಯನ್ನ ರದ್ದುಪಡಿಸಿ ಬೇರೆ ಒಂದು ಸಮೀಕ್ಷೆಯನ್ನ ಮಾಡಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರೇ ರಾಜ್ಯ ಸರ್ಕಾರಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಈ ಒಂದು ವರದಿಗೆ ಎಳ್ಳು ನೀರನ್ನ ಬಿಟ್ಟಂತಹ ಪರಿಣಾಮ ಸಿಎಂಗೆ ತೀವ್ರ ಹಿನ್ನಡೆಯಾಗಿದೆ. ದಿಲ್ಲಿಗೆ ಬೇರೆ ಬೇರೆ ವಿಚಾರಗಳ ಕುರಿತು ಮಾತನಾಡೋದಕ್ಕೆ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಹೋಗಿದ್ರು. ಈ ಒಂದು ಸಮಯದಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿರೋದೇನಪ್ಪಾ ಅಂತ ಹೇಳಿದ್ರೆ, ಈಗ ಸಿದ್ಧಪಡಿಸಿರುವಂತಹ ಕಾಂತರಾಜು ಸಮೀಕ್ಷೆ ಏನಿದೆ, ಜಾತಿ ಗಣತಿ ಸಮೀಕ್ಷೆಯನ್ನ ಕೈ ಬಿಟ್ಬಿಡಿ ಅಂತ ಹೇಳ್ಕೊಂಡು ಹೈಕಮಾಂಡ್ ಈ ಒಂದು ಸೂಚನೆಯನ್ನ ಕೊಟ್ಟಿದೆ. 2015ರಲ್ಲಿ ಕಾಂತರಾಜು ಸಮೀಕ್ಷೆ ವರದಿ ರೆಡಿಯಾಗಿತ್ತು. ಇದನ್ನ ಸೋಷಿಯೋ ಎಕನಾಮಿಕ್ ಎಜುಕೇಶನಲ್ ಸರ್ವೆ ಅಂದ್ರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನವರು ಈ ಒಂದು ವರದಿಯನ್ನ ಕೊಟ್ಟಿದ್ರು. ಕಾಂತರಾಜು ಸಮಿತಿಯ ಈ ಒಂದು ವರದಿಯನ್ನ ಆವಾಗ 2015ರಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಿದ್ರು. ಇದಕ್ಕೆ ಬರೋಬ್ಬರಿ 192 ಕೋಟಿ ರೂಪಾಯಿ ಖರ್ಚಾಗಿತ್ತು. ಇದೀಗ ಸರ್ಕಾರವೇ ಸಿದ್ಧಪಡಿಸಿದಂತಹ ಈ ವರದಿಯನ್ನ, ಈ ಒಂದು ಸಮೀಕ್ಷೆಯನ್ನ ಕಾಂಗ್ರೆಸ್ನ ಹೈಕಮಾಂಡೇ ಇದಕ್ಕೆ ನೋ ಅನ್ನೋ ಸಿಗ್ನಲ್ ಅನ್ನ ಕೊಟ್ಟಿದೆ. ಈ ಮೂಲಕ ಸಿಎಂಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗಿದೆ, ಡಿಕೆಶಿಗೆ ಒಂದು ಕೈ ಮೇಲಾಗಿದೆ ಅನ್ನೋ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಓಡಾಡ್ತಾ ಇದೆ. ಹಾಗಾದ್ರೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಈ ಒಂದು ಸೂಚನೆಯನ್ನು ಕೊಟ್ಟ ಬೆನ್ನಲ್ಲೇ, ಜಾತಿ ಗಣತಿ ಸಮೀಕ್ಷೆಯನ್ನು ನೀವು ಕೈ ಬಿಡಬೇಕು ಅಂತ ಕೊಟ್ಟ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ಈ ಕುರಿತು ಮಾತನಾಡಿದ್ದಾರೆ. ಅವ್ರು ಏನ್ ಮಾತಾಡಿದ್ದಾರೆ ಅನ್ನೋದನ್ನ ನೋಡಿ. ಎನ್ಯುಮರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ. ಸರ್ವೆ ಮಾತ್ರ, ಜಾತಿ ಸರ್ವೆ ಮಾತ್ರ. ಇನ್ ಪ್ರಿನ್ಸಿಪಲ್ ದ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್. ಜಾತಿ ಗಣತಿ ರಿಪೋರ್ಟ್ ಅನ್ನ ಇನ್ ಪ್ರಿನ್ಸಿಪಲ್ ಇಟ್ ಈಸ್ ಅಕ್ಸೆಪ್ಟೆಡ್. ಆದರೆ ಹೊಸದಾಗಿ ಹಳೆ 2015-16ರಲ್ಲಿ ಎನ್ಯುಮರೇಷನ್ ಆಗಿರೋದ್ರಿಂದ ಹೊಸ ಎನ್ಯುಮರೇಷನ್ ಆಗಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ನಾವು ಕೂಡ ಒಪ್ಕೊಂಡಿದ್ದೀವಿ. ಅದನ್ನು ಇನ್ನೊಂದು ಒಬ್ಬರು ಈಗ ಹೇಗೆ ನಾವು SCಗಳದು ಸರ್ವೆ ಮಾಡಿಸ್ತಾ ಇದ್ದೀವಿ, ಅದೇ ರೀತಿ ಇನ್ನೊಂದು ನಂಬರ್ಗೋಸ್ಕರ ಎನ್ಯುಮರೇಷನ್ ಮಾಡಿಸ್ತಕ್ಕಂಥದ್ದು. ಮತ್ತು ಕೆಲವು ಜಾತಿ ಮುಖಂಡರುಗಳು, ಮಠಾಧೀಶರುಗಳು ಮತ್ತು ಕೆಲವು ಮಂತ್ರಿಗಳು ಕೂಡ ಜಾತಿ ಗಣತಿ ಬಗ್ಗೆ ಅಪಸ್ವರ ಎತ್ತಿರ್ತಕ್ಕಂಥದ್ದನ್ನು ಪ್ರಸ್ತಾಪ ಆಯಿತು. ಅದ್ರ ಬಗ್ಗೆ ಡೀಟೇಲ್ ಡಿಸ್ಕಷನ್ ಆಯಿತು. ಸೊ ಈಗಾಗಲೇ ಈ ಒಂದು ಜಾತಿ ಗಣತಿ ಏನಿದೆಯಲ್ಲ, ಇದು ತಯಾರಾಗಿದ್ದು 2015ರಲ್ಲಿ. ಆಗಿನ ಅಂಕಿಅಂಶಗಳು, ಪ್ರದೇಶವಾರು ಮತ್ತು ಜಾತಿವಾರು ಅಂಕಿಅಂಶಗಳು ಸರಿಯಾಗಿಲ್ಲ. ಹಾಗೇನೆ ಹಳೆಯ ಅಂಕಿಅಂಶಗಳಿವೆ. ಈ ಒಂದು ಕಾರಣಕ್ಕಾಗಿ ಈ ಒಂದು ರಿಪೋರ್ಟ್ ಅನ್ನ ಡ್ರಾಪ್ ಮಾಡಿ ಹೊಸ ಅಂಕಿಅಂಶಗಳನ್ನ ಸಿದ್ಧಪಡಿಸಿ ಹೊಸದಾಗಿ ಸೋಷಿಯೋ ಎಕನಾಮಿಕ್ ಸರ್ವೆಯನ್ನ ಮಾಡಿ ಅಂತ ಹೇಳಿ ರಾಹುಲ್ ಗಾಂಧಿ ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಈ ಮೂಲಕ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ತೀವ್ರ ಹಿನ್ನಡೆ ಆದಂತೆ. ಯಾವಾಗ ಕಾಂತರಾಜು ಸಮೀಕ್ಷೆ ವರದಿ ಬಂತೋ, ಯಾವಾಗ ಇದನ್ನು ಸಿಎಂ ಸಿದ್ದರಾಮಯ್ಯವರು ಪ್ರಸ್ತುತಪಡಿಸಿದ್ರು, ಆಗ್ಲೇನೆ ಪಕ್ಷದಲ್ಲಿ ಅಪಸ್ವರ ಕೇಳಿಬಂದಿತ್ತು. SC/ST ನಾಯಕರು ಇದನ್ನು ಸ್ವಾಗತಿಸಿದ್ರು. ಆದರೆ ವೀರಶೈವ ಲಿಂಗಾಯತರು ಹಾಗೂ ಒಕ್ಕಲಿಗ ನಾಯಕರು ಇದನ್ನ ವಿರೋಧ ವ್ಯಕ್ತಪಡಿಸಿದ್ರು. ಪಕ್ಷದಲ್ಲಿಯೇ ಅಪಸ್ವರ ಎದ್ದಿತ್ತು. ಇದು ಈ ರಿಪೋರ್ಟ್ ಸರಿಯಾಗಿಲ್ಲ. ವೀರಶೈವ ಲಿಂಗಾಯತರಾಗಿರ್ಬೋದು, ಒಕ್ಕಲಿಗ ನಾಯಕರು, ಹಾಗೇನೆ ಬ್ರಾಹ್ಮಣ ನಾಯಕರು ಕೂಡ ಅಷ್ಟೇ, ನಮ್ಮ ಜನಸಂಖ್ಯೆ ಹೆಚ್ಚಾಗಿದೆ. ಈ ಒಂದು ಸಮೀಕ್ಷೆ ಏನ್ ಬಂತಲ್ಲ, ಅವಾಗ ಬೇರೆ ಬೇರೆ ರೀತಿಯಲ್ಲಿ ಜನಸಂಖ್ಯೆ ಇದೆ, ನಮ್ಮ ಸಮುದಾಯದ ಜನಸಂಖ್ಯೆ ಹೆಚ್ಚಿದೆ ಅಂತ ಹೇಳ್ಕೊಂಡು ಈ ಎಲ್ಲಾ ನಾಯಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕೇಂದ್ರ ಸರ್ಕಾರ ಯಾವಾಗ ಜಾತಿ ಗಣತಿಯನ್ನ ಮಾಡ್ತೀವಿ ಅಂತ ಹೇಳಿದಾಗ ರಾಜ್ಯ ಸರ್ಕಾರ ಒಂದ್ ಕಡೆ ಅಪೋಸ್ ಮಾಡಿತ್ತು. ಆದ್ರೆ ಇವಾಗ ಶಂಕದಿಂದ ಬಂದ್ರೇನೆ ತೀರ್ಥ ಅನ್ನೋ ರೀತಿಯಲ್ಲಿ ಯಾವಾಗ ಕಾಂಗ್ರೆಸ್ ಹೈಕಮಾಂಡೇ ಇದಕ್ಕೆ ನೋ ಅಂತ ಹೇಳಿದೆ, ಹೊಸದಾಗಿ ನೀವು ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿದೆ, ಈಗ ಸಿಎಂ ಹಾಗೂ DCM ಇಬ್ರು ಕೂಡ ಹೊಸದಾಗಿ ಜಾತಿ ಗಣತಿ ಸಮೀಕ್ಷೆ, ಇವರೇನು ಹೆಸರಿಟ್ಟಿದಾರಲ್ಲ ಸೋಷಿಯೋ ಎಕನಾಮಿಕ್ ಸರ್ವೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಈಗ ಬಂದಿರೋ ಮಾಹಿತಿ ಪ್ರಕಾರ ಕೇವಲ 90 ದಿನಗಳಲ್ಲಿ ಇದನ್ನು ಸಿದ್ಧಪಡಿಸಬೇಕು ಅನ್ನೋ ಮಾಹಿತಿ ಕೂಡ ಇದೆ. ಪ್ರಾಕ್ಟಿಕಲಿ ಇದು ಸಾಧ್ಯನಾ ಗೊತ್ತಾಗ್ತಲ್ಲ. ಯಾಕಂದ್ರೆ ಈ ರೀತಿ ವರದಿಯನ್ನು ಸಿದ್ಧಪಡಿಸಬೇಕಾದ್ರೆ ತುಂಬಾ ದಿನಗಳು ಬೇಕಾಗುತ್ತೆ.
ಎಲ್ಲ ಜನರನ್ನು ಕೂಡ ಮಾತಾಡಿಸಬೇಕಾಗುತ್ತೆ, ವರದಿಗಳನ್ನು ತೆಗೆದುಕೊಳ್ಬೇಕಾಗುತ್ತೆ, ಪ್ರದೇಶವಾರು ಆಗಿರ್ಬೋದು, ಜಾತಿವಾರು ಆಗಿರ್ಬೋದು, ಅಂಕಿಅಂಶಗಳನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. 2015ರಲ್ಲಿ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಮಾಡಿದಾಗ 1.35 ಕೋಟಿ ಮನೆಗಳನ್ನು ಸಮೀಕ್ಷೆ ಮಾಡಲಾಗಿತ್ತು. 5.98 ಕೋಟಿ ನಾಗರಿಕರನ್ನ ಸರ್ವೆಗೆ ಒಳಪಡಿಸಲಾಗಿತ್ತು. ಆಗ ಹಿಂದುಳಿದ ವರ್ಗಗಳ ನಾಯಕರು, SC/ST ನಾಯಕರು ಅದನ್ನ ಸ್ವಾಗತಿಸಿದ್ರು. ಅಂಡ್ ಈ ಒಂದು ಸಮೀಕ್ಷೆ ಬಗ್ಗೆ ತುಂಬಾನೇ ಅಪಸ್ವರಗಳಿತ್ತು, ತೀವ್ರ ವಿರೋಧ ಇತ್ತು. ಯಾಕಂತ ಹೇಳಿದ್ರೆ ಎಷ್ಟೋ ಜನರನ್ನ ನಾವು ಕೂಡ ಮಾತಾಡಿಸಿದಾಗ ನಮ್ಮನೆಗೆ ಯಾರೋ ಬಂದು ಈ ಸಮೀಕ್ಷೆ ಮಾಡಿದ್ದೇ ಗೊತ್ತಿಲ್ಲ. ಅಂಡ್ 10 ವರ್ಷದ ಹಿಂದಿನ ಸಮೀಕ್ಷೆಯನ್ನ ನೀವು ಈಗ ಹೇಗೆ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ? ಆಬ್ವಿಯಸ್ಲಿ ಜನಸಂಖ್ಯೆ ದಿನದಿಂದ ದಿನಕ್ಕೆ ಏರಿಳಿತಗಳು ಆಗ್ತಾನೆ ಇರುತ್ತೆ. 10 ವರ್ಷದ ಹಿಂದಿರುವಂತಹ ಜನಸಂಖ್ಯೆನ ನೀವು ಈಗಲೂ ಕೂಡ ಅದನ್ನೇ ಕನ್ಸಿಡರ್ ಮಾಡಿದ್ರೆ ಜಾತಿವಾರು ಆಗಿರ್ಬೋದು, ಪ್ರದೇಶವಾರು ಆಗಿರ್ಬೋದು, ಲೆಕ್ಕಾಚಾರ ತಪ್ಪುತ್ತೆ ಅಂತ ಹೇಳ್ಕೊಂಡು ರಾಜಕೀಯ ವಲಯದಲ್ಲೂ ಕೂಡ ಪಕ್ಷಭೇದ ಮರೆತು ಆಯಾ ಜಾತಿಯ ನಾಯಕರು ಇದನ್ನ ವಿರೋಧ ವ್ಯಕ್ತಪಡಿಸಿದ್ರು. ಈಗ ಫೈನಲಿ ಡೆಲ್ಲಿಗೆ ಹೋಗಿದ್ದೀವರು ನಾಯಕರು ಹೋಗಿದ್ದು ಏನಕ್ಕಪ್ಪ ಅಂತ ಹೇಳಿದ್ರೆ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಹಲವು ವಿಚಾರಗಳನ್ನ, ಕ್ಯಾಬಿನೆಟ್ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಈ ವಿಚಾರಗಳನ್ನ ಮಾತನಾಡೋದಕ್ಕೆ ಹೋಗಿದ್ರು. ಆದ್ರೆ ಒಂದು ಕಡೆ ಇದು ಸಿಎಂಗೆ ಒಂದು ರೀತಿಯಲ್ಲಿ ಶಾಕ್ ಅಂತ ಹೇಳ್ಬೋದು. ಜಾತಿ ಗಣತಿ ಸಮೀಕ್ಷೆನ ತುಂಬಾ ನಾನೊಂದು ಅಹಿಂದ ನಾಯಕ, ತಾನು ಹಿಂದುಳಿದ ವರ್ಗಗಳ ನಾಯಕ ಅಂತ ಹೇಳಿ ತಮ್ಮನ್ನ ತಾವು ಪ್ರೊಜೆಕ್ಟ್ ಮಾಡ್ಕೊಳ್ಳಕ್ಕೆ ಹೊರಟಿದಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ನ ಈ ನಿರ್ಧಾರದಿಂದ ತೀವ್ರ ಮುಜುಗರ ಹಾಗೂ ಮುಖಭಂಗ ಆಗಿದ್ದಂತೂ ಹೌದು. ಸೊ ಹೈಕಮಾಂಡ್ ಫೈನಲಿ ಈಗೇನು ಜಾತಿ ಗಣತಿ ಸಮೀಕ್ಷೆಯನ್ನ ಕೈಬಿಡಿ ಅಂತ ಹೇಳಿದೆ. ಸೊ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗುತ್ತೆ. ಅಂದ್ರೆ ಎಷ್ಟು ದಿನ ಬೇಕಾಗುತ್ತೆ ಹೊಸದಾಗಿ ಅಂಕಿಅಂಶಗಳನ್ನು ತಯಾರು ಮಾಡೋದಕ್ಕೆ? ಯಾಕಂದ್ರೆ ಒಂದ್ ಕಡೆ ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿ ಸಮೀಕ್ಷೆಯನ್ನು ಮಾಡೋದಕ್ಕೆ ಹೊರಟಿದೆ. ಈ ಕಡೆ ಇದನ್ನ ಸಿಎಂ ಸವಾಲಾಗಿ ಸ್ವೀಕರಿಸ್ತಾರ. DCMಗೆ ಇದು ಒಂದು ರೀತಿಯಲ್ಲಿ ಜಯ ಅಂತ ಹೇಳಿದ್ರು. ಫೈನಲಿ ಈ ಒಂದು ಜಾತಿ ಗಣತಿ ಸಮೀಕ್ಷೆಯನ್ನ ಸರ್ಕಾರ ಯಾವ ರೀತಿಯಲ್ಲಿ ಸಿದ್ಧಪಡಿಸುತ್ತೆ ಕೆಲವು ದಿನಗಳಲ್ಲಿ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗುತ್ತೆ.